ಪಶ್ಚಿಮ ಏಷ್ಯಾದಲ್ಲಿ ಯುದ್ಧ ಆರಂಭವಾಗಿ 5 ವಾರಗಳೇ ಕಳೆದೋಯಿತು. ಇದೇ ಯುದ್ಧದ ಮುಂದುವರೆದ ಭಾಗವಾಗಿ ಈಗ ಇರಾನ್ ಹೌತಿ ಉಗ್ರರನ್ನ ಬಳಸಿಕೊಳ್ಳುವುದಕ್ಕೆ ನಿರ್ಧರಿಸಿದೆ. ಇರಾನ್ ಆದೇಶದಂತೆ ಹೌತಿ ಉಗ್ರರು ಈಗ ಶತ್ರುಗಳ ವಿರುದ್ಧ ಯುದ್ಧ ಮಾಡುವುದಕ್ಕೆ ಸಮುದ್ರದಾಳಕ್ಕೆ ಇಳಿಯಲಿದ್ದಾರೆ. ಅಲ್ಲಿಂದಾನೇ ದಾಳಿ ಮಾಡುವ ಸಂಚು ರೂಪಿಸಿದ್ದಾರೆ. ಅಷ್ಟಕ್ಕೂ ಯಾರು ಈ ಹೌತಿ ಉಗ್ರರು? ಭಾರತದ ಮೇಲೆ ಇವರು ನಡೆಸಲಿರುವ ಈ ಡಿಜಿಟಲ್ ಸ್ಟ್ರೈಕ್ ಎಷ್ಟು ಭಯಂಕರವಾಗಿರಲಿದೆ? ಇಲ್ಲಿದೆ ಡೀಟೇಲ್ ರಿಪೋರ್ಟ್. ಭಾರತದಲ್ಲಿ ಇಂಟರ್ನೆಟ್ ಕಟ್. ಸಮುದ್ರದಾಳಕ್ಕೆ ಇಳಿದ ಹೌತಿ ಉಗ್ರರು. ಅಮೆರಿಕ, ಇಸ್ರೇಲ್ ರಾಷ್ಟ್ರಗಳು ಇರಾನ್ನ ಸುಲಭವಾಗಿ ಸೋಲಿಸಬಹುದು ಅನ್ನೋ ಲೆಕ್ಕಾಚಾರದಲ್ಲಿದೆ. ಆದ್ರೆ ಇರಾನ್ ಕೊಡ್ತಿರೋ ಪ್ರತ್ಯುತ್ತರಕ್ಕೆ ದೊಡ್ಡಣ್ಣನೇ ಬೆಚ್ಚಿ ಬಿದ್ದಿದ್ದಾನೆ. ಈಗ ಇರಾನ್ ತನ್ನ ಪ್ರಾಕ್ಸಿ ಅಂದ್ರೆ ತನ್ನ ಪರವಾಗಿ ಹೋರಾಡುವ ಹೌತಿ ಪಡೆಯನ್ನ ರಂಗಕ್ಕಿಳಿಸಿದೆ. ಯಾರು ಈ ಹೌತಿ ಉಗ್ರರು? ಅಷ್ಟಕ್ಕೂ ಈ ಹೌತಿಗಳು ಯಾರು? ಅವರು ಯೆಮೆನ್ ದೇಶದ ಉತ್ತರ ಭಾಗದಲ್ಲಿ ಪ್ರಬಲವಾಗಿರುವ ಶಿಯಾ ಮುಸ್ಲಿಂ ಪಂಗಡದ ಸಶಸ್ತ್ರ ಪಡೆ. ಇವರಿಗೆ ಇರಾನ್ ನೇರ ಬೆಂಬಲ ನೀಡುತ್ತಿದೆ. ಈ ಭಾಗದಲ್ಲಿ ಹಡಗುಗಳನ್ನ ಅಪಹರಣ ಮಾಡುವುದು ಇವರಿಗೆ ನೀರು ಕುಡಿದಷ್ಟೇ ಸುಲಭ. ಇವರ ಘೋಷವಾಕ್ಯವೇ ಅಮೆರಿಕಕ್ಕೆ ಸಾವು, ಇಸ್ರೇಲ್ಗೆ ವಿನಾಶ. ಕಳೆದ ದಶಕದಿಂದ ಯೆಮೆನ್ ಸರ್ಕಾರವನ್ನೇ ಅಲುಗಾಡಿಸಿರುವ ಈ ಉಗ್ರರು ಈಗ ಕೆಂಪು ಸಮುದ್ರದಲ್ಲಿ ಜಗತ್ತಿನ ವಾಣಿಜ್ಯ ಹಡಗುಗಳ ಮೇಲೆ ದಾಳಿ ಮಾಡ್ತಿದ್ದಾರೆ. ಇವರ ಹತ್ತಿರ ಕೇವಲ ಬಂದೂಕುಗಳಿಲ್ಲ, ಬದಲಾಗಿ ಇರಾನ್ ನೀಡಿದ ಸುಧಾರಿತ ಮಿಸೈಲ್ ಮತ್ತು ಡ್ರೋನ್ಗಳಿವೆ. ಈಗ ಇವರ ಕಣ್ಣು ಬಿದ್ದಿರೋದು ಸಮುದ್ರದ ಕೆಳಗಿರುವ ಕೇಬಲ್ಗಳ ಮೇಲೆ. ಸಮುದ್ರದಾಳದ ಗುರಿ ಮತ್ತು ಭಾರತದ ಆತಂಕ. ಹೌದು, ಪಶ್ಚಿಮ ಏಷ್ಯಾ ಯುದ್ಧದ ಪರಿಣಾಮ ಕೇವಲ ನೆಲಕ್ಕೆ ಸೀಮಿತವಾಗಿಲ್ಲ. ಸಮುದ್ರದ ಆಳದಲ್ಲಿರುವ ಜಗತ್ತಿನ ಅತಿದೊಡ್ಡ ಇಂಟರ್ನೆಟ್ ಜಾಲಕ್ಕೆ ಹೊಡೆತ ಬೀಳುವ ಸಾಧ್ಯತೆ ಇದೆ. ಜಗತ್ತಿನ 99% ಇಂಟರ್ನೆಟ್ ಟ್ರಾಫಿಕ್ ಸಬ್ಮೆರಿನ್ ಆಪ್ಟಿಕಲ್ ಫೈಬರ್ ಕೇಬಲ್ಗಳ ಮೂಲಕವೇ ಸಾಗತ್ತೆ. ಇದೇ ಕೇಬಲ್ಗಳಿಗೆ ಕತ್ತರಿ ಹಾಕುವುದಕ್ಕೆ ಹೌತಿ ಉಗ್ರರು ಸಿದ್ಧತೆ ನಡೆಸಿದ್ದಾರೆ. ಹಾಗೇನಾದ್ರೂ ಆದಲ್ಲಿ ನಿಮ್ಮ ಕೈಯಲ್ಲಿರೋ ಮೊಬೈಲ್ ಕೇವಲ ಖಾಲಿ ಡಬ್ಬಿಯಾಗಲಿದೆ. ಬ್ಯಾಂಕಿಂಗ್ ಸಿಸ್ಟಂನಿಂದ ಹಿಡಿದು ಐಟಿ ಕಂಪನಿಗಳವರೆಗೆ ಎಲ್ಲವೂ ಸ್ತಬ್ಧವಾಗಲಿದೆ. ಭಾರತದ ಇಂಟರ್ನೆಟ್ ನರಮಂಡಲಕ್ಕೆ ಹೊಡೆತ ಬೀಳುತ್ತಾ? ಭಾರತದ ಇಂಟರ್ನೆಟ್ ಸಂಪರ್ಕದ ಮೇಲೆ ಇದರ ಪರಿಣಾಮ ಅತಿ ಹೆಚ್ಚು. ಯಾಕಂದ್ರೆ ಭಾರತಕ್ಕೆ ಇಂಟರ್ನೆಟ್ ಬರುವುದು ಮುಂಬೈ ಮತ್ತು ಚೆನ್ನೈ ಕರಾವಳಿಯ ಮೂಲಕ. ಮುಂಬೈಗೆ ಬರುವ ಬಹುತೇಕ ಕೇಬಲ್ಗಳು ಇದೇ ಕೆಂಪು ಸಮುದ್ರ ಮತ್ತು ಗಲ್ಫ್ ಆಫ್ ಎಡೆನ್ ಮೂಲಕ ಹಾದು ಬರುತ್ತೆ. ಇಲ್ಲಿ ಪ್ರಮುಖವಾಗಿ 3 ಬೃಹತ್ ಕೇಬಲ್ ಜಾಲಗಳಿವೆ. SMW4 ಅಂದ್ರೆ ಸೌತ್ ಈಸ್ಟ್ ಏಷಿಯಾ, ಮಿಡಲ್ ಈಸ್ಟ್, ವೆಸ್ಟರ್ನ್ ಯುರೋಪ್. ಇದು ಸಿಂಗಾಪುರದಿಂದ ಯುರೋಪ್ ವರೆಗಿನ ಪ್ರಮುಖ ಕೊಂಡಿ. IMEWV ಅಂದ್ರೆ ಇಂಡಿಯಾ, ಮಿಡಲ್ ಈಸ್ಟ್, ವೆಸ್ಟರ್ನ್ ಯುರೋಪ್. ಇದು ಭಾರತವನ್ನು ದುಬೈ ಮತ್ತು ಸೌದಿ ಅರೇಬಿಯಾ ಮೂಲಕ ಯುರೋಪ್ಗೆ ಜೋಡಿಸುತ್ತದೆ. AAE1 ಏಷಿಯಾ, ಆಫ್ರಿಕಾ, ಯುರೋಪ್ 1. ಇದು ಹಾದು ಹೋಗುವುದೇ ಹೌತಿ ಉಗ್ರರ ಪ್ರಭಾವ ಇರುವ ಕೆಂಪು ಸಮುದ್ರದ ಆಳದಲ್ಲಿ. ಭಾರತದ 60% ಡೇಟಾ ಟ್ರಾಫಿಕ್ ಈ ಪಶ್ಚಿಮ ಮಾರ್ಗವನ್ನೇ ಅವಲಂಬಿಸಿದೆ. ಮುಂಬೈನಿಂದ ಹೊರಟು ಗಲ್ಫ್ ಮಾರ್ಗವಾಗಿ ಹೋಗುವ ಈ ಡಿಜಿಟಲ್ ಹೈವೇಗೆ ಹೌತಿ ಉಗ್ರರು ಹಾನಿ ಮಾಡಿದ್ರೆ ಭಾರತದ ಡಿಜಿಟಲ್ ಆರ್ಥಿಕತೆ ಕುಸಿದು ಬೀಳಲಿದೆ. ಈಗಾಗಲೇ ಹೌತಿಗಳು ಅಂಡರ್ ವಾಟರ್ ಡ್ರೋನ್ಗಳನ್ನ ಬಳಸುವ ತಂತ್ರ ಅರಿತಿದ್ದಾರೆ. ಇದು ಕೇವಲ ಯುದ್ಧವಲ್ಲ, ಇದು ಜಗತ್ತಿನ ಮಾಹಿತಿಯನ್ನೇ ಕಸಿಯುವ ಸಂಚು. ಹೌತಿಗಳ ಈ ದುಸ್ಸಾಹಸಕ್ಕೆ ಇಡೀ ಜಗತ್ತು ಬೆಲೆ ತೆರಬೇಕಾಗಬಹುದು. ಒಟ್ನಲ್ಲಿ ಸಮುದ್ರದಾಳದ ಈ ಕೇಬಲ್ಗಳು ಡಿಜಿಟಲ್ ಇಂಡಿಯಾದ ಜೀವನಾಡಿ ಇದ್ದಂತೆ. ಇವುಗಳಿಗೆ ಹಾನಿಯಾದ್ರೆ ಭಾರತದ ಇಂಟರ್ನೆಟ್ ಕಪ್ಪು ಲೋಕಕ್ಕೆ ಸರಿಯಲಿದೆ. ಈ ಅಪಾಯವನ್ನ ತಡೆಯಲು ಅಮೆರಿಕ ಮತ್ತು ಭಾರತದ ನೌಕಾಪಡೆಗಳು ಎಷ್ಟರ ಮಟ್ಟಿಗೆ ಸಜ್ಜಾಗಿವೆ ಅನ್ನೋದನ್ನ ಇನ್ನಷ್ಟೇ ತಿಳಿಯಬೇಕಿದೆ.